ಮಕ್ಕಳಿಗೆ ಸೈಕಲ್ ಅದೆಲ್ಲ ಓಡಿಸೋದು ತುಂಬಾ ಇಷ್ಟ. ಮಕ್ಳಿಗೂ ಕೂಡ ಹೆಲ್ಮೆಟ್ ಸಿಗುತ್ತೆ. ಇದು ನಮ್ ದೇಶದಲ್ಲಿ ಇನ್ನೂ ಅಷ್ಟೊಂದು ಅಭ್ಯಾಸ ಆಗಿಲ್ಲ. ಮಕ್ಳಿಗೂ ಹೆಲ್ಮೆಟ್ ಸಿಗುತ್ತೆ. ಅದನ್ನ ಮಕ್ಕಳಿಗೆ ಅದನ್ನ ಹಾಕೊಳ್ಳೋದನ್ನ ಅಭ್ಯಾಸ ಮಾಡಿಸಿ. ಇದರಿಂದ ತುಂಬಾ ಸೀರಿಯಸ್ ಆಗಿರೋ ಹೆಡ್ ಇಂಜುರಿ ಆಗೋದನ್ನ ಅವಾಯ್ಡ್ ಮಾಡಬಹುದು. ಅದನ್ನ ಸರಿಯಾಗಿ ಫಿಟ್ ಆಗುವಂತ ತಗೊಂಡು ಅದನ್ನ ಸರಿಯಾಗಿ ಅದು ಬಕಲ್ ಸರಿಯಾಗಿ ಹಾಕ್ಬಿಟ್ಟು ಉಪಯೋಗಿಸೋದನ್ನ ಕಲಿಸ್ಕೊಡಿ ಮಕ್ಕಳಿಗೆ. ಆಮೇಲೆ ಮಕ್ಕಳು ಹೊರಗಡೆ ಓಡಾಡೋದು ಜಾಸ್ತಿ ಆಗ್ತಾ ಇದ್ದಂಗೆ ರೋಡ್ ನಲ್ಲಿ ಏನೇನು ಎಚ್ಚರಿಕೆ ತಗೊಳ್ಬೇಕು ಅದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಯಾವಾಗ್ಲೂ ಆ ಕಡೆ ಈ ಕಡೆ ನೋಡ್ಬಿಟ್ಟು ಏನು ಗಾಡಿ ಬರ್ತಾ ಇದೆಯಾ ಇಲ್ವಾ ನೋಡ್ಕೊಂಡು, ಮತ್ತೆ ಏನಾರ ಹಾರ್ನ್ ಏನಾರ ಕೇಳ್ತಾ ಅದನ್ನೆಲ್ಲ ತಿಳ್ಕೊಂಡು ಯೋಚನೆ ಮಾಡಿ ಆಮೇಲೆ ಕ್ರಾಸ್ ಮಾಡೋದನ್ನ ಕಲ್ಸ್ಕೊಡಿ. ಮತ್ತೆ ಎಲ್ಲೇ ಜೀಬ್ರಾ ಲೈನ್ ಇದೆಯೋ ಅಲ್ಲೆಲ್ಲ ಅದನ್ನೇ ಉಪಯೋಗಿಸಕ್ಕೆ ಹೇಳಿ. ಮತ್ತೆ ಇಲ್ಲಿ ಓಡಬೇಡಿ ಅಂತ ಹೇಳಿ. ಚೆನ್ನಾಗಿ ಫಾಸ್ಟ್ ಆಗಿ ನಡೆದ್ರೆ ಸಾಕು. ಓಡಿ ಬಿದ್ರೆ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ. ಓಡಬೇಡಿ ಅಂತ ಹೇಳಿ. ಆಮೇಲೆ ಕತ್ಲೆ ಇದ್ರೆ ಅವಲಿಗೆ ರಿಫ್ಲೆಕ್ಟರ್ ಅಂತ ಬರುತ್ತೆ. ಆತರ ಬಟ್ಟೆ ಹಾಕೊಂಡ್ರೆ ವೆಹಿಕಲ್ ಅಲ್ಲಿ ಬರ್ತಿರೋರ್ಗೆ ಚೆನ್ನಾಗಿ ಕಾಣುತ್ತೆ. ಅದರಿಂದ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಮತ್ತೆ ಕೆಲವು ಕಡೆ ಬೈಕ್ ರೈಡಿಂಗ್ ಅಂತ ಅದಕ್ಕೆ ಬೇರೆ ಲೇನ್ ಇರುತ್ತೆ. ಆತರ ಏನಾರ ಇದ್ರೆ ಅದನ್ನ ಉಪಯೋಗಿಸಕ್ ಹೇಳಿ. ಇಲ್ಲದೆ ಹೋದ್ರೆ ಸ್ವಲ್ಪ ಜೋಪಾನವಾಗಿರಿ. ಇಲ್ಲದೆ ಹೋದ್ರೆ ಅದರ ಫೀಲ್ಡ್ ಅಲ್ಲಿ ಬೈಕ್ ಓಡ್ಸಕ್ಕೆ ಹೇಳಿ. ಇದರಿಂದ ಆಕ್ಸಿಡೆಂಟ್ ಆಗೋದು ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ತುಂಬಾ ಜನ ಇದನ್ನ ಅಷ್ಟೊಂದು ಸೀರಿಯಸ್ ಆಗಿ ನೋಡೋದಿಲ್ಲ. ನೀವು ಮಗುನ ಕರ್ಕೊಂಡು ಹೋಗ್ತಾ ಇದ್ರೆ ಯಾವಾಗ್ಲೂ ಮಗುನ ಈ ಕಡೆ ಇಡೋಂಗೆ ಮಾಡಿ. ರೋಡ್ ಸೈಡ್ ಅಲ್ಲಿ ಬೇಡ, ಪೇವ್ಮೆಂಟ್ ಸೈಡ್ ಇರ್ಲಿ. ಹಿಂಗಿದ್ರೆ ಮಕ್ಕಳೇನಾರ ಸಡನ್ ಆಗಿ ಏನಾರ ಓಡೋದ್ರೆ ಆಕ್ಸಿಡೆಂಟ್ ಆಗ್ಬೋದು. ಅದರಿಂದ ಮಗುನ ಈ ಕಡೆ ಇಟ್ಕೊಂಡು ನಡೆಯೋದ್ ಅಭ್ಯಾಸ ಮಾಡಿ ಯಾವಾಗ್ಲೂ. ಇವಾಗ ಎಲ್ಲರ ಮನೆಯಲ್ಲೂ ಇಂಟರ್ನೆಟ್, ವಿಡಿಯೋ ಗೇಮ್ಸು ಇದೆಲ್ಲ ಇದೆ. ಅದರಿಂದ ಮಕ್ಕಳಿಗೆ ಒಂದೊಂದು ಟೈಮು ಇದು ವಿಪರೀತ ಇದ್ರ ಮೇಲೆ ಗಮನ ಹೋಗಿ ಇದರಿಂದ ಸಮಸ್ಯೆಗಳಾಗ್ತಾ ಇದೆ. ಅದನ್ನ ಸ್ವಲ್ಪ ಲಿಮಿಟ್ ಮಾಡಿ. ಯಾವಾಗ್ಲೂ ಮೊಬೈಲು ಕಂಪ್ಯೂಟರ್ ಮುಂದೆ ಮಕ್ಕಳು ಕೂತ್ಕೊಳ್ದೆ ಇರೋ ತರ ನೋಡ್ಕೊಳ್ಳಿ. ಮತ್ತೆ ಸ್ವಲ್ಪ ಹೊರಗಡೆ ಹೋಗಿ ಆಟ ಆಡ್ಲಿ, ಬೇರೆ ಮಕ್ಕಳ ಜೊತೆ ಬೆರೀಲಿ. ಅದರಿಂದ ಅವ್ರಿಗೆ ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ. ಯಾವಾಗ್ಲೂ ಇದಕ್ಕೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ರೆ ಅದರಿಂದ ಅನೇಕ ಮಾನಸಿಕ ಸಮಸ್ಯೆಗಳು ಆಗ್ಬೋದು. ನೀವು ಕೇಳಿರ್ಬೋದು, ಈ ಕೆಲವು ಗೇಮ್ಸ್ ನ ನೋಡಿ ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದನ್ನ ಯಾಕೆ ಗೇಮ್ ಅಂತ ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಈ ತರದ್ದು ಸೋ ಕಾಲ್ಡ್ ಗೇಮ್ಸ್ ಇದೆ. ಇದನ್ನ ನೋಡ್ಕೊಂಡು ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದರಿಂದ ದಯವಿಟ್ಟು ಇದ್ರ ಬಗ್ಗೆ ಸಾಕಷ್ಟು ಗಮನ ಕೊಡಿ. ಇದರಿಂದ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಆಗುತ್ತೆ. ಆದ್ರಿಂದ ಅದೆಷ್ಟು ಬೇಕೋ ಅಷ್ಟು, ಎಲ್ಲಾವುದು ಹಂಗೆ ಯಾವ್ದು ವಿಪರೀತ ಆದ್ರೂ ಅದು ತೊಂದರೆ ಆಗುತ್ತೆ. ಅದರಿಂದ ವಿಪರೀತ ಈ ಕಂಪ್ಯೂಟರ್ಗೆ, ಮೊಬೈಲ್ಗೆ, ವಿಡಿಯೋ ಗೇಮ್ಸ್ಗೆ ಅಡಿಕ್ಟ್ ಆಗ್ದಂಗೆ ನೋಡ್ಕೊಳ್ಳಿ. ಇದರಿಂದಲೂ ತುಂಬಾ ಸಮಸ್ಯೆಗಳು ಇವಾಗ ಆಗ್ತಾ ಇದೆ. ಮತ್ತೆ ಅನೇಕ ಜನ ಮನೆಯಲ್ಲಿ ಗಿಡಗಳನ್ನ ಇಟ್ಕೊಳ್ತಾರೆ. ನೋಡಕ್ ಚೆನ್ನಾಗಿರುತ್ತೆ, ಇದು ಒಳ್ಳೇದು. ಆದ್ರೆ ಕೆಲವು ಗಿಡಗಳು ಪಾಯ್ಸನಸ್ ಪ್ಲಾಂಟ್ಸ್ ಕೆಲವು ಇದೆ. ಇದರಲ್ಲಿ ವಿಷ ಇರುತ್ತೆ. ಕೆಲವಿಂದ ಮುಟ್ಟಿದ್ರೆ ಅಲರ್ಜಿ ಆಗ್ಬೋದು. ಮತ್ತೆ ಕಣ್ಣು ಉರಿ ಆಗೋದು ಅಥವಾ ಅದನ್ನ ನುಂಗ್ಬಿಟ್ರೆ ವಾಂತಿ ಗಿಂತಿ ಆಗೋದು, ಈ ತರ ಎಲ್ಲ ಸಮಸ್ಯೆಗಳಾಗ್ಬೋದು. ಕೆಲವು ಸಲ ಇದರಿಂದ ಸಾವು ಕೂಡ ಸಂಭವಿಸ್ಬೋದು. ಅದರಿಂದ ನಿಮ್ಮ ಊರಿನಲ್ಲಿ ಯಾವ ತರದ ಪ್ಲಾಂಟ್ ಇದೆಯೋ ಅದ ಯಾರನ್ನಾರ ಗೊತ್ತಿರೋರ್ನ ಕೇಳಿ ಈ ತರದ ಪ್ಲಾಂಟ್ ಅನ್ನ ಮನೆ ಒಳಗಡೆ ಇಟ್ಕೊಳ್ಬೇಡಿ. ಮತ್ತೆ ನೀವು ಬೆಕ್ಕು ಅಥವಾ ನಾಯಿ ಏನಾರ ಸಾಕಿದ್ರೆ ಆ ಪ್ರಾಣಿಗಳು ಇದನ್ನ ತಿಂದ್ರೆ ಅದರಿಂದಲೂ ಸಮಸ್ಯೆ ಆಗ್ಬೋದು. ಅದರಿಂದ ಇದ್ರ ಬಗ್ಗೆನೂ ಸ್ವಲ್ಪ ಎಚ್ಚರ ವಹಿಸಿ. ಆಮೇಲೆ ಮಕ್ಕಳಿಗೆ ಸರಿಯಾದ ಆಹಾರವನ್ನು ಕೊಡಿ. ಅವಾಗ ಅವರ ಆರೋಗ್ಯ ಸರಿಯಾಗಿರುತ್ತೆ. ಮತ್ತೆ ನೀವೇನಾರ ಅಣಬೆ ತಿನ್ನೋವಂತ ಅಭ್ಯಾಸ ಇದ್ರೆ ಒಂದು ವಿಚಾರ ಜ್ಞಾಪಕ ಇಟ್ಕೊಂಡ್ರಿ. ಕೆಲವು ವಿಷ ಇರುತ್ತೆ ಕೆಲವು ಅಣಬೆಗಳಲ್ಲಿ. ಆ ತರ ಚೆನ್ನಾಗಿ ತಿಳ್ಕೊಂಡು ಆ ವಿಷ ಇಲ್ದೇ ಇರೋ ಅಣಬೆ ಮಾತ್ರ ತಗೊಳ್ಳಿ. ಸಾಕಷ್ಟು ಮಕ್ಕಳಿಗೆ ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿ ಕೊಟ್ಟು ಅವರ ಆರೋಗ್ಯ ಚೆನ್ನಾಗಿರೋಂಗೆ ನೋಡ್ಕೊಳ್ಳಿ. ಮತ್ತೆ ಕೆಲವು ಮಕ್ಕಳಿಗೆ ಈ ಒಂದು ದುರಭ್ಯಾಸ ಇರುತ್ತೆ. ಬೇರೆ ಮಕ್ಕಳನ್ನ ಸುಮ್ನೆ ಹೆದರ್ಸೋದು, ತುಂಬಾ ಕೀಟ್ಲೆ ಮಾಡೋದು. ಈ ತರ ಏನಾರ ಆದ್ರೆ ನಿಮ್ಮ ಮಕ್ಕಳಿಗೆ ಅದರಿಂದ ಮಾನಸಿಕ ಸಮಸ್ಯೆ ಆಗ್ಬೋದು. ಅದರಿಂದ ಮಗು ಸ್ಕೂಲ್ಗೆ ಹೋಗೋದನ್ನ ಅವಾಯ್ಡ್ ಮಾಡಕ್ಕೆ ನೋಡಿದ್ರೆ, ಅಥವಾ ಒಂಥರ ಸುಮ್ನೆ ಮಂಕಾಗಿ ಎಲ್ಲಾರ ಕೂತಿದ್ರೆ, ಈ ತರ ಏನಾರ ಸಮಸ್ಯೆ ಇರ್ಬೋದು. ಮಗುವಿನ ನಡವಳಿಕೆಯಲ್ಲಿ ಏನಾರ ವ್ಯತ್ಯಾಸ ಇದ್ರೆ ಒಂದ್ಸಲ ಸ್ಕೂಲ್ಗೆ ಹೋಗಿ ಟೀಚರ್ ಹತ್ರ ಮಾತಾಡಿ ಈ ತರದ್ ಏನಾರ ಸಮಸ್ಯೆ ಇದೆಯಾ ಅಂತ ತಿಳ್ಕೊಂಡು ಅದಕ್ಕೆ ಏನ್ ಬೇಕೋ ಅದನ್ನ ಮಾಡಿ. ಇನ್ನೊಂದು ವಿಚಾರ, ಇದು ಹೇಳೋದಕ್ಕೆ ಬೇಜಾರಾಗುತ್ತೆ ಆದ್ರೂ ಹೇಳಲೇಬೇಕು. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ. ದಯವಿಟ್ಟು ಇದನ್ನ ತಿಳ್ಕೊಂಡಿರಿ.
ಇದು ತುಂಬಾ ಜಾಸ್ತಿನೇ ಇದೆ. ನಾವು ಎಷ್ಟೋ ಜನ ಇದನ್ನ ನಾವು ರಿಪೋರ್ಟ್ ಮಾಡಲ್ಲ. ಅದರಿಂದ ಗೊತ್ತಾಗಲ್ಲ. ಕೆಲವು ಸರ್ವೆ ಮಾಡಿ ತುಂಬಾ ಮಕ್ಕಳಿಗೆ ಈ ತರ ಆಗ್ತಾ ಇದೆ ಅನ್ನೋದನ್ನ ತಿಳಿಸಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ತಿಳ್ಕೊಂಡಿರ್ಬೇಕು. ಹೆಣ್ಮಕ್ಳು ಮಾತ್ರ ಅಲ್ಲ, ಗಂಡ್ಮಕ್ಳ ಮೇಲೂ ಲೈಂಗಿಕ ದೌರ್ಬಲ್ಯ ನಡಿಬಹುದು. ಅದರಿಂದ ತುಂಬಾ ಜೋಪಾನವಾಗಿರಿ. ಮಕ್ಕಳನ್ನ ಬೇರೆಯವ್ರ ಹತ್ರ ಬಿಡೋದ್ನ ಆದಷ್ಟು ಕಡಿಮೆ ಮಾಡಿ. ಎಷ್ಟೋ ಸಲ ಇದನ್ನ ಮಾಡಿರೋರು ಯಾರಂದ್ರೆ ನಿಮಗ್ ಚೆನ್ನಾಗ್ ಗೊತ್ತಿರೋರೇ ಆಗಿರ್ಬೋದು. ಇದರಿಂದ ತುಂಬಾ ಜೋಪಾನವಾಗಿರಿ. ಮಗುನ ತಾಯಿ ನೋಡ್ಕೊಳ್ಬೇಕಾಗಿರೋದು ಜಾಸ್ತಿ ಜವಾಬ್ದಾರಿ ತಾಯಿಗೆ. ಅದು ಹೆಣ್ಮಗು ಆದ್ರೆ ತಾಯಂದ್ರೆ ಜಾಸ್ತಿ ಎಚ್ಚರ ವಹಿಸ್ಬೇಕು ಈ ವಿಚಾರದಲ್ಲಿ. ಗೊತ್ತಿಲ್ಲದೆ ಇರೋರ ಹತ್ರ ಅಥವಾ ಇವನ್ ಗೊತ್ತಿದ್ದವರು ಕೂಡ ವಯಸ್ಸಾದವ್ರು ಆದ್ರೂ ಸರಿ ಅವ್ರ ಹತ್ರ ಹೆಚ್ಚಿಗೆ ಹೊತ್ತು ಮಗುನ ಬಿಡಬೇಡಿ. ಇದಕ್ಕೆ ಇವಾಗ ಒಂದು ದೊಡ್ಡ ಸಮಸ್ಯೆ ಆಗಿರೋದ್ರಿಂದ ಅದಕ್ಕೆ ಒಂದು ಲಾ ಮಾಡಿದ್ದಾರೆ, ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಅಂತ. ಆಮೇಲೆ ಮಕ್ಕಳಿಗೆ ಏನಾರ ಸಮಸ್ಯೆ ಇದ್ರೆ ಅದಕ್ಕೆ ಒಂದು ಸಪರೇಟ್ ಲೈನ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಇದು ನಂಬರ್ ಇದು. ನಿಮ್ಗೆ ಯಾವ್ದಾರ ಗೊತ್ತಿರೋ ಮಕ್ಕಳಿದ್ರೆ ನೀವು ಬೇಕಾದ್ರೂ ಅದನ್ನ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೋದು. ಅವ್ರು ಬಂದು ಆ ಮಗುಗೆ ಎಲ್ಲಾ ತರದ ಸಹಾಯನು ಮಾಡ್ತಾರೆ. ಮತ್ತೆ ಇನ್ನೊಂದ್ ಸ್ವಲ್ಪ ವಯಸ್ಸಾಗಿ ಅಡಾಲಿಸೆಂಟ್ಸ್ ಅಂತ ಹೇಳ್ತೀವಲ್ಲ, 13 ವರ್ಷದಿಂದ 18 ವರ್ಷ ತುಂಬುವವರೆಗುವೆ, ಅವಾಗ ಬೇರೆ ಬೇರೆ ತರದ ಸಮಸ್ಯೆಗಳು ಆಗ್ಬೋದು. ಈ ವಯಸ್ಸಿಗೆ ಬಂದ್ಮೇಲೆ ನೀವು ಹೆಚ್ಚಿಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ಅದಕ್ಕೆ ಮೊದ್ಲಿಂದು ನಾವು ಸ್ವಲ್ಪ ಎಚ್ಚರ ವಹಿಸ್ಬೇಕು. ಅದಕ್ಕೆ ಮಕ್ಕಳ ಪೋಷಣೆ ಬಗ್ಗೆ ಬೇರೆ ವಿಡಿಯೋ ಮಾಡಿದ್ದೇನೆ, ಅದನ್ನ ನೋಡಿ. 5 ವರ್ಷದವರೆಗೂ ಮಕ್ಕಳಿಗೆ ತುಂಬಾ ಪ್ರೀತಿ ಮಾಡ್ಬೇಕು. ಆಮೇಲೆ 5ರಿಂದ 10 ವರ್ಷ, ಇನ್ನು 10 ವರ್ಷ ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಹೇಳ್ಬೇಕು. ಅವ್ರನ್ನ ಒಂದು ಸರಿಯಾದ ದಾರಿಲಿ ಹೋಗ್ಲಿಕ್ಕೆ ನೀವು ಪ್ರೇರೇಪಣೆ ಮಾಡ್ಬೇಕು. ಆ ವಯಸ್ಸಲ್ಲಿ ಮಾಡದೆ ಹೋದ್ರೆ ದೊಡ್ಡವರಾದ್ಮೇಲೆ ಏನು ಮಾಡಕ್ಕಾಗಲ್ಲ. ಈ ವಯಸ್ಸಿನ ಸಮಸ್ಯೆ ಅಂದ್ರೆ ಸಾಮಾನ್ಯವಾಗಿ ಈಗ ಹೆಂಡ ಕುಡಿಯೋದು ಅನೇಕ ಮಕ್ಕಳು ಕೂಡ ಇದು ಶುರು ಮಾಡ್ಕೊಂಡಿದ್ದಾರೆ ಈ ವಯಸ್ಸಿನವರು. ಹದಿಹರೆಯುವ ಮಕ್ಕಳು ಅಂತ ಹೇಳ್ತೀವಲ್ಲ ಅವರು. ಅದರಿಂದ ಇದ್ರ ಬಗ್ಗೆ ನೀವು ತುಂಬಾ ತಿಳ್ಕೊಂಡಿರ್ಬೇಕು. ಮತ್ತೆ ಡ್ರಗ್ ಅಡಿಕ್ಷನ್ ಈಗ ಸ್ಕೂಲ್ ಹತ್ರನೇ ಎಲ್ಲ ಸಿಗ್ತಾ ಇದೆ. ಅದರಿಂದ ಇದ್ರ ಬಗ್ಗೆನೂ ನೀವು ಸ್ವಲ್ಪ ಒಂದು ಜಾಗೃತರಾಗಿರ್ಬೇಕು. ಮಕ್ಕಳ ಒಂದು ನಡವಳಿಕೆಯಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ, ಮತ್ತೆ ಮಗು ಯಾವಾಗ್ಲೂ ರೂಮ್ ಅಲ್ಲಿ ಬಾಗಿಲು ಹಾಕೊಂಡು ಒಬ್ಬಳೇ ಇದ್ರೆ ಅದನ್ನೆಲ್ಲ ನೀವು ಸ್ವಲ್ಪ ಗಮನಿಸಿ ಆವಾಗ ಮಕ್ಕಳ ಜೊತೆ ಮಾತಾಡಿ ಇದನ್ನ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಯಾಕೆಂದ್ರೆ ಇದು ಶುರು ಮಾಡಿದ್ರೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ವಾಪಸ್ ಬರೋದು ತುಂಬಾ ಕಷ್ಟ. ಡ್ರಗ್ ಅಡಿಕ್ಷನ್ ಸಿಕ್ಕಾಕೊಂಡ್ಬಿಟ್ರೆ ಅದರಿಂದ ವಾಪಸ್ ಬರೋದು ತುಂಬಾ ಕಷ್ಟ. ಡ್ರಗ್ ಅಡಿಕ್ಟ್ ಆದ್ರೆ ಆಮೇಲೆ ಮಕ್ಕಳು ಎಲ್ಲಾ ತರದ ಕ್ರೈಮ್ಸ್ ಮಾಡ್ತಾರೆ. ಕಳ್ತನ ಮಾಡಕ್ ಶುರು ಮಾಡ್ತಾರೆ. ಯಾಕೆಂದ್ರೆ ಡ್ರಗ್ಸ್ ತಗೊಳ್ಳೋದಕ್ಕೆ ದುಡ್ಡು ಬೇಕಾಗುತ್ತೆ. ಕಳ್ತನ ಮಾಡ್ಬೋದು, ಕೊಲೆನೂ ಮಾಡ್ಬೋದು. ಅವರ ಮನುಷ್ಯತ್ವನೇ ಹೋಗ್ಬಿಡುತ್ತೆ ಇದರಿಂದ. ಇದು ಇತ್ತೀಚೆಗೆ ಇದು ತುಂಬಾ ಜಾಸ್ತಿ ಆಗಿದೆ. ಕೆಲವರು ಇದರಲ್ಲೇ ದುಡ್ಡು ಮಾಡೋರು ಇರ್ತಾರೆ. ಅಂತವ್ರು ಇರೋದ್ರಿಂದ ಸಮಾಜಕ್ಕೆಲ್ಲ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಒಂದು ತುಂಬಾ ಈಗ ಅವೇರ್ನೆಸ್ ಬೇಕಾಗಿದೆ. ಇದಕ್ಕೂ ಕೂಡ ತಂದೆ ತಾಯಿಗಳೆಲ್ಲ ಒಂದು ಒಟ್ಟಿಗೆ ಸೇರಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಎಲ್ಲ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ಏನಾರ ಮಗು ಬಗ್ಗೆ ಅನುಮಾನ ಇದ್ರೆ ಡಾಕ್ಟರ್ನಾರ ಕೇಳಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರ ಬಗ್ಗೆನು ಡಿಸ್ಕಸ್ ಮಾಡಿ. ಇದನ್ನ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಇದನ್ನ ನಿಲ್ಲಿಸ್ಬೇಕು. ತಡೆಗಟ್ಟೋದು ಬಹಳ ಒಳ್ಳೇದು. ಆದ್ರೆ ಅಕಸ್ಮಾತ್ ಏನಾರ ಮಗು ಇದಕ್ ಸಿಕ್ಕಾಕೊಂಡ್ ಬಿಟ್ಟಿದ್ರೆ ಕೌನ್ಸಿಲಿಂಗ್ ಮಾಡಿ ಅದರಿಂದ ಬಿಡಿಸಿ. ಇದ್ರ ಬಗ್ಗೆ ಒಂದು ವಯಸ್ಸಾದ್ಮೇಲೆ ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ, ಇದರಿಂದ ಜೀವನ ಹಾಳಾಗುತ್ತೆ ಅಂತ ಹೇಳಿ ಅವ್ರು ಇದಕ್ಕೆ ಹೋಗ್ದಂಗೆ ನೋಡ್ಕೊಳ್ಳಿ. ಮತ್ತೆ ಈಚೆಗೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಈಗ ಮಕ್ಕಳಿಗೆ ತಮ್ಮ ಒಂದು ಭವಿಷ್ಯದ ಬಗ್ಗೆ ಯೋಚನೆ ಬರುತ್ತೆ. ಏನೇನೋ ಆಸೆಗಳಿರುತ್ತೆ ಅವ್ರಿಗೆ. ಅದರಿಂದ ವಿಪರೀತ ಸ್ಟ್ರೆಸ್ ಆಗ್ತಾ ಇದೆ ಈಗಿನ ಮಕ್ಕಳಿಗೆ. ಈಗಿನ ಒಂದು ಸೂಸೈಡಲ್ ಟೆಂಡೆನ್ಸಿನೂ ಕೆಲವು ಮಕ್ಕಳಿಗೆ ಆಗಿರುತ್ತೆ. ನಾವೆಲ್ಲ ನೋಡಿದೀವಿ, ಮಕ್ಕಳು ಸೂಸೈಡ್ ಮಾಡ್ಕೊಳ್ಳೋದು. ಒಂದು 13-14 ವರ್ಷದ ಮಕ್ಕಳೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿರೋದೆಲ್ಲ ನೋಡಿದೀವಿ. ಅದರಿಂದ ಮಕ್ಕಳಿಗೆ ಹೆಚ್ಚಿಗೆ ಸ್ಟ್ರೆಸ್ ಆಗ್ದಂಗೆ ನೋಡ್ಕೊಳ್ಳಿ. ನೀವು ವಿಪರೀತ ಈ ಮಾರ್ಕ್ಸ್ಗೆ ತುಂಬಾ ಇದು ಇಂಪಾರ್ಟೆನ್ಸ್ ಕೊಡ್ಬೇಡಿ. ಕೆಲವರು ಯಾವಾಗ್ಲೂ ಆ ಮಗು ಮೇಲೆ ಒತ್ತಡ ಹಾಕ್ತಾ ಇರ್ತಾರೆ. ಫಸ್ಟ್ ರ್ಯಾಂಕ್ ಬರ್ಬೇಕು ಅಥವಾ ಫಸ್ಟ್ 10 ರ್ಯಾಂಕ್ಸ್ ಅಲ್ಲಿ ಇರ್ಬೇಕು, ನೀನ್ ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ. ವಿಪರೀತ ಸ್ಟ್ರೆಸ್ ಮಾಡ್ಬೇಡಿ. ಆ ಮಕ್ಕಳಿಗೆ ಯಾವ್ದ್ರಲ್ಲಿ ಮುಂದ್ ಬರಕ್ ಆಗುತ್ತೋ ಅದ್ರಲ್ಲಿ ಮುಂದ್ ಬರ್ಲಿಕ್ಕೆ ಎನ್ಕರೇಜ್ ಮಾಡಿ. ಒಂದ್ ಸ್ವಲ್ಪ ಅವ್ರಿಗೆ ಒಂದು ಸ್ಪಿರಿಚುವಲ್ ಆಕ್ಟಿವಿಟೀಸ್ ಇದ್ರು ಬಹಳ ಒಳ್ಳೇದು. ವಾರಕ್ಕೊಂದ್ಸಲ ದೇವಸ್ಥಾನಕ್ಕೆ ಹೋಗಿ, ಮತ್ತೆ ಅವಾಗವಲ್ಲಿ ಮಗುನ್ ಕರ್ಕೊಂಡು ಎಲ್ಲಾರ ಬೇರೆ ದೇವಸ್ಥಾನಕ್ಕೆ ಹೋಗಿ ಭಗವದ್ಗೀತೆ ಅವ್ರಿಗೆ ಓದೋದ ಅಭ್ಯಾಸ ಮಾಡ್ಕೊಳ್ಳಿ. ಮನೇಲಿ ದಿವ್ಸ ಒಂದ್ ಸ್ವಲ್ಪನಾದ್ರೂ ಪ್ರೇಯರ್ ಮಾಡೋ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತೆ ಒಂದು ಸ್ವಲ್ಪ ವಯಸ್ಸಾದ್ಮೇಲೆ ಪ್ರಾಣಾಯಾಮನು ಹೇಳ್ಕೊಡ್ಬೋದು. ಇದರಿಂದಲೂ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬಾ ಇದೆ. ವಾಟ್ಸ್ಆಪ್, ಫೇಸ್ಬುಕ್, ಇದರಿಂದ ಬೇರೆ ಬೇರೆ ಜೊತೆ ಕಾಂಟ್ಯಾಕ್ಟ್ಸ್ ಬರುತ್ತೆ. ಅದರಿಂದ ಮಕ್ಕಳನ್ನ
ಅವರು ತಪ್ಪುದಾರಿಗೆ ಎಳೆಯುವಂಥದ್ದು ಬೇಕಾದಷ್ಟು ನಡೀತಾ ಇದೆ. ಅದರಿಂದ ಒಂದ್ ಸ್ವಲ್ಪ ನೀವು ಮಕ್ಕಳ ಮೇಲೆ ಈ ಒಂದು ವಯಸ್ಸಾದ್ಮೇಲೆ ಅವ್ರ ಬಗ್ಗೆ ಕಣ್ಣಿಟ್ಟಿರಿ. ಯಾರ್ಯಾರ ಜೊತೆನೋ ಅವರು ಸಂಬಂಧ ಬೆಳೆಸ್ಕೊಂಡು ಏನೇನೋ ಅಪಾಯಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇದೆಲ್ಲ ಬೇಕಾದಷ್ಟು ಆಗಿದೆ. ಅದರಿಂದ ಇದ್ರ ಬಗ್ಗೆನೂ ಒಂದ್ ಸ್ವಲ್ಪ ಗಮನ ಇರ್ಲಿ. ಮತ್ತೆ ಈ ಟೀನೇಜರ್ಸ್‌ಗೆ ಒಂದು ಗಂಡು, ಹೆಣ್ಣು ಅದರ ಒಂದು ಆಕರ್ಷಣೆನೂ ಶುರುವಾಗಿರುತ್ತೆ. ಅದರಿಂದ ಅವರು ಒಂದು ಶಾರೀರಿಕ ಸಂಬಂಧನೂ ಎಲ್ಲ ಬೆಳೆಸ್ಕೋಬಹುದು. ಇದರಿಂದಲೂ ಅನೇಕ ಸಮಸ್ಯೆಗಳಾಗುತ್ತೆ. ಮತ್ತೆ ಇದನ್ನ ಹೆಣ್ಮಕ್ಳನ್ನ ಟ್ರ್ಯಾಪ್ ಮಾಡೋರು ಬೇಕಾದಷ್ಟು ಜನ ಇರ್ತಾರೆ. ಅದರಿಂದ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಈ ವಿಚಾರದಲ್ಲಿ ನೀವು ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ತೊಂದರೆ ಆಗೋದು ಹೆಣ್ಮಕ್ಳಿಗೆ ಜಾಸ್ತಿ ಗಂಡ್ ಮಕ್ಳಿಗಿಂತ. ಇದ ಅವರು ಒಂದ್ ಟ್ರ್ಯಾಪ್ ಮಾಡಿ ಇದನ್ನ ವಿಡಿಯೋ ಎಲ್ಲ ಮಾಡಿ ಬ್ಲಾಕ್ ಮೇಲ್ ಮಾಡೋದು ಈ ತರದ್ದೆಲ್ಲ ಬೇಕಾದಷ್ಟು ಆಗಿದೆ. ನೀವು ನೋಡಿರ್ತೀರ ಟಿವಿನಲ್ಲಿ. ಅದರಿಂದ ಹೆಣ್ಮಕ್ಳನ್ನ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ. ಅವರಿಗೆ ಈ ವಿಚಾರ ಎಲ್ಲ ಹೇಳಿ. ಈಗೇನಾಗಿದೆ ಒಂಥರ ಫ್ರೀಡಮ್ಮು, ಲಿಬರ್ಟಿ ಅಂತ ಹೇಳ್ಕೊಂಡು ನಮ್ಗೆ ಇಷ್ಟ ಬಂದಂಗೆ ಇರ್ತೀವಿ ಅನ್ನೋದು ಒಂದು ಟೆಂಡೆನ್ಸಿ ತುಂಬಾ ಜಾಸ್ತಿ ಆಗಿದೆ. ಮೊದಲು ನಮ್ಮ ದೇಶದಲ್ಲಿ ಇಷ್ಟು ಇರ್ಲಿಲ್ಲ. ಒಂದು ಹುಡುಗ-ಹುಡುಗಿ ಮಾತಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ರು. ಪರಿಚಯ ಇಲ್ದೇ ಇರೋರ್ ಜೊತೆ ಅಥವಾ ಸಂಬಂಧ ಇಲ್ಲವ್ರ ಜೊತೆ ಮಾತಾಡ್ತಾ ಇದ್ರೆ ಊರಲ್ಲಿ ಅದೇ ಒಂದ್ ದೊಡ್ಡ ವಿಷಯ ಆಗಿರೋದು. ಇವಾಗ ಆತರ ಏನಿಲ್ಲ. ಯಾರ್ ಬೇಕಾದ್ರು ಮಾತಾಡ್ತಾರೆ. ಔಟಿಂಗ್ ಹೋಗೋದು, ಪಾರ್ಟಿಗ್ ಹೋಗೋದು ಇದೆಲ್ಲ ತುಂಬಾ ಆಗ್ತಾ ಇದೆ. ಇದು ಅಷ್ಟೊಂದು ಒಳ್ಳೇದಲ್ಲ. ಎಲ್ಲದಕ್ಕೂ ಒಂದು ಲಿಮಿಟ್ ಇರ್ಬೇಕು. ಫ್ರೀಡಮ್‌ಗೂ ಕೂಡ ಒಂದು ಲಿಮಿಟ್ ಇರ್ಬೇಕು. ವಿಪರೀತ ಹೋದ್ರೆ ಅದರಿಂದ ಸಮಸ್ಯೆಗಳಾಗ್ತಾ ಇದೆ. ಮತ್ತೆ ಟೀನೇಜರ್ಸ್ ಎಷ್ಟೋ ಜನ ಪ್ರೆಗ್ನೆಂಟ್ ಆಗಿದ್ದಾರೆ. ಇದರಿಂದ ಅವ್ರಿಗೆ ಎಷ್ಟು ಸಮಸ್ಯೆ ಆಗುತ್ತೆ ನೀವು ಊಹಿಸ್ಕೊಳ್ಳಿ ಇದ್ರ ಬಗ್ಗೆ. ಅದು ಅರ್ಥ ಮಾಡ್ಕೊಳ್ಳೋದೇನ್ ಕಷ್ಟ ಇಲ್ಲ. ಆದ್ರೆ ಸ್ವಲ್ಪ ನಾವೊಂದು ಹತೋಟಿ ಇರ್ಬೇಕು ಎಲ್ಲಾದ್ರ ಮೇಲೂ. ಒಂದು ಸ್ವಾತಂತ್ರ್ಯದ ಹೆಸರಿನಲ್ಲಿ ಸ್ವೇಚ್ಛಾಚಾರ ಮಾಡಬಾರ್ದು. ಅದರಿಂದ ಅದರಲ್ಲೂ ಹೆಣ್ಮಕ್ಳಿಗೆ ಈ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಅವೇರ್‌ನೆಸ್ ಕೊಡಿ. ಹೆಚ್ಚು ಗಂಡ್ ಮಕ್ಳ ಜೊತೆ ತುಂಬಾ ಬೆರೆಯೋದು. ಮತ್ತೆ ಕೆಲವು ಸಲ ಒಂದೇ ಹೆಣ್ಮಗು 2-3 ಗಂಡ್ ಮಕ್ಳ ಜೊತೆ ಹೋಗಿರೋದೆಲ್ಲ ಆಗಿದೆ. ಇದು ಒಳ್ಳೇದಲ್ಲ. ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿ. ಮತ್ತೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಒಂದು ಕಲ್ಚರ್, ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ, ಅದರ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಮ ಪೂರ್ವಿಕರು ಎಲ್ಲಾವುದು ಹೇಳಿದ್ದಾರೆ. ಈಗ ಮಕ್ಕಳ ಬಗ್ಗೆನು ಹೇಳಿದ್ರೆ, ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳ್ತಾ ಇದ್ರು. ತುಂಬಾ ಜೋಪಾನ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಮತ್ತೆ ಯಾವ್ಯಾವ ವಯಸ್ಸಿನಲ್ಲಿ ಮಕ್ಕಳಿಗೆ ಏನೇನ್ ಮಾಡ್ಬೇಕು, ಅದರಿಂದ ಯಾವ್ಯಾವ ತರ ಅವ್ರಿಗೆ ಪ್ರಯೋಜನ ಆಗುತ್ತೆ ಅಂತ ಈಗ ಇದ್ರ ಬಗ್ಗೆ ಎಲ್ಲ ತುಂಬಾ ಇನ್ಫಾರ್ಮೇಶನ್ ಇದೆ. ಒಂದು ಒಳ್ಳೆ ಸಂಸ್ಕಾರ ಬೆಳೆಸ್ಕೊಡಿ ಮಕ್ಕಳಿಗೆ. ಅವಾಗ ಅವ್ರ ಮುಂದೆ ಒಳ್ಳೆ ಮನುಷ್ಯರಾಗ್ಲಿಕ್ಕೆ ಸಹಾಯ ಆಗುತ್ತೆ. ನಮ್ಮ ಒಂದು ಕಲ್ಚರ್ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಅಷ್ಟು ಒಳ್ಳೇದು. ಇದು ನಿನ್ನ ಮಕ್ಕಳಿಗೂ ಹೇಳ್ಕೊಡ್ಬೇಕು. ಎಲ್ಲಾ ವಿಚಾರನು ಮಕ್ಕಳಿಗೂ ಕೂಡ ಇದ್ರ ಬಗ್ಗೆ ಹೇಳ್ಕೊಡಿ. ಇದನ್ನೆಲ್ಲ ನಾವು ತಿಳ್ಕೊಳ್ಳೋದ್ರಿಂದ ನಮ್ಗೆ ನಮ್ಮ ಒಂದು ಆ ಪರಿವಾರನೂ ಚೆನ್ನಾಗಿರುತ್ತೆ, ನಮ್ಮ ಕುಟುಂಬನೂ ಚೆನ್ನಾಗಿರುತ್ತೆ. ಮತ್ತೆ ಒಂದೊಂದು ಕುಟುಂಬನೂ ಚೆನ್ನಾಗಿದ್ರೆ ಆ ಸಮಾಜನೂ ಚೆನ್ನಾಗಿರುತ್ತೆ. ಅದರಿಂದ ಆದಷ್ಟು ನಮ್ಮ ಕಲ್ಚರ್ ಮತ್ತೆ ಹೆರಿಟೇಜ್, ನಮ್ಮ ಪಾರಂಪರ್ಯ ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ ಅದ್ರ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊಳ್ಳಿ. ಮಕ್ಕಳಿಗೂ ಹೇಳ್ಕೊಡಿ. ಅವ್ರನ್ನ ಒಂದು ಒಳ್ಳೆ ದಾರಿನಲ್ಲಿ ಹೋಗ್ಲಿಕ್ಕೆ ಅವ್ರಿಗೆ ಒಂದು ಪ್ರೋತ್ಸಾಹ ಮಾಡಿ. ಇದರಿಂದ ಮುಂದೆ ಆಗೋ ಅನೇಕ ಅಪಾಯಗಳನ್ನ ತಪ್ಪಿಸ್ಬೋದು. ಯಾಕೆಂದ್ರೆ ಒಂದು ಸ್ಟೇಜ್ ಮೀರಿ ಹೋದ್ರೆ ಏನು ಮಾಡಕ್ ಆಗಲ್ಲ. ನಾವು ಚಿಕ್ಕ ಮಕ್ಕಳನ್ನ ಚೆನ್ನಾಗಿ ಮುದ್ದು ಮಾಡಿ ಬೆಳೆಸ್ಬೇಕು. ಹಂಗೆ ಅದಾದ್ಮೇಲೆ ಅವ್ರಿಗೆ ಸಾಕಷ್ಟು ಮಾರ್ಗದರ್ಶನನ ಕೊಡ್ಬೇಕು. ಇದನ್ ಮಾಡದೆ ಮಕ್ಕಳು ಹಾಳಾದ್ರೆ ಆಮೇಲೆ ತಂದೆ ತಾಯಿಗಳಿಗೂ ಇದರಿಂದ ತುಂಬಾ ಕಷ್ಟ ಆಗುತ್ತೆ. ಈಗ ನಾವು ಬೇಕಾದಷ್ಟು ನೋಡಿದೀವಿ ಟೀನೇಜರ್ಸು ಆ ಕೊಲೆ ಮಾಡಿರೋದು, ರೇಪ್ ಮಾಡಿರೋದು ಇದೆಲ್ಲ ಬರ್ತಾ ಇದೆ ಟಿವಿನಲ್ಲಿ. ಅದರಿಂದ ಆದಷ್ಟು ನಿಮ್ ಮಕ್ಕಳನ್ನ ಒಂದು ಒಳ್ಳೆ ದಾರಿಲಿ ಹೋಗ್ಲಿಕ್ಕೆ ಪ್ರೋತ್ಸಾಹ ಕೊಡಿ. ಅದರಿಂದ ಅವರು ಅನೇಕ ಅಪಾಯಗಳಿಂದ ಅವರು ತಪ್ಪಿಸ್ಕೊಳ್ಬಹುದು. ನಮ್ಮ ಒಂದು ಸಂಸ್ಕೃತಿ ಏನಿದೆ ಅದ್ರ ಬಗ್ಗೆ ಆದಷ್ಟು ತಿಳ್ಕೊಳ್ಳಿ. ಮಕ್ಳಿಗೂ ಇದನ್ನ ಹೇಳಿ. ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಮಯ ಸಿಕ್ಕಿದಾಗ ಬೇರೆ ವಿಡಿಯೋ ಮಾಡ್ತೀನಿ. ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್.